ಮತ್ತೋರ್ವ ಬಿಜೆಪಿ ಮುಖಂಡನಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಯಾರು ಆ ಬಿಜೆಪಿ ಮುಖಂಡ? ರಮೇಶ್ ಕತ್ತಿ. ರಮೇಶ್ ಕತ್ತಿ ಸೇರ್ಪಡೆಗೆ ಪ್ಲಾನ್ ಆಗ್ತಾ ಇದೆಯಂತೆ. ಕಾಂಗ್ರೆಸ್ ಸೇರ್ಪಡೆ ಎಲ್ಲಿಂದ ಹಾಗಾದ್ರೆ ಕಂಟೆಸ್ಟ್ ಮಾಡಬಹುದು? ಚಿಕ್ಕೋಡಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ರಮೇಶ್ ಕತ್ತಿ ಬಿಜೆಪಿಯಿಂದ. ಒಂದು ಬಾರಿ ಅಲ್ಲಿಂದ ಎಂಪಿ ಆಗಿದ್ರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಕೂಡ ಮಾಡಿದ್ರು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಿಂದ, ಆದರೆ ಸೋತಿದ್ರು. ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿ ಆಗ್ಬಹುದು ಅಂತ ಕಾಂಗ್ರೆಸ್ ಯಾಕಂದ್ರೆ ಗಾಳ ಹಾಕಿದ್ರೆ. ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಯಾವ ಲೆಕ್ಕಾಚಾರದ ಮೇಲೆ ರಮೇಶ್ ಕತ್ತಿ ಅವರನ್ನ ಸೆಳೆಯೋ ಪ್ರಯತ್ನ ಕಾಂಗ್ರೆಸ್ನಲ್ಲಿ? ಪ್ರಮೋದ್, ಮಲ್ತೇಶ್, ಈಗಾಗಲೇ ಬಿಜೆಪಿಲಿ ಅಸಮಾಧಾನ ಅಥವಾ ಈಗಾಗಲೇ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಖಂಡಿತವಾಗ್ಲೂ ಇದೆ. ಈಗಾಗಲೇ ಚಿಕ್ಕೋಡಿಯಿಂದ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರು ರಮೇಶ್ ಕತ್ತಿ ಅವರು. ಯಡಿಯೂರಪ್ಪನವ್ರ ಮೂಲಕ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ, ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮತ್ತೆ ಟಿಕೆಟ್ ನೀಡಲಾಗಿದೆ. ಹಿಂದೆ ಕೂಡ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ರಮೇಶ್ ಕತ್ತಿ ಟಿಕೆಟ್ಗೋಸ್ಕರ ಸಾಕಷ್ಟು ಫೈಟ್ ಮಾಡಿದ್ರು. ಅದಾದ ಬಳಿಕ ಅವರನ್ನ ಕನ್ವಿನ್ಸ್ ಮಾಡಿ ಆಗ ಉಮೇಶ್ ಕತ್ತಿ ಕೂಡ ಇದ್ರು ಪಕ್ಷದಲ್ಲಿ, ಇವರ ಸೋದರ ಸಚಿವರಾದಂತಹ ಉಮೇಶ್ ಕತ್ತಿ ಕೂಡ ಇದ್ರು. ಅವರು ಕೂಡ ಸಾಕಷ್ಟು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಮತ್ತೆ ಡೆವಲಪ್ಮೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಶತಾಯ ಚಿಕ್ಕೋಡಿಯಿಂದಲೇ ಮತ್ತಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ರಮೇಶ್ ಕತ್ತಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಡೆಲ್ಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರ ಜೊತೆಗೆ ನಿರಂತರವಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಹೀಗಾಗಿ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಎಲ್ಲವೂ ಅನ್ಕೊಂಡಂತೆ ಆದ್ರೆ ಅಂದ್ರೆ ಈಗಾಗಲೇ ಟಿಕೆಟ್ ಏನು ಕೇಳ್ತಾ ಇದ್ದಾರೆ ಚಿಕ್ಕೋಡಿ ಸೇರಿದಂತೆ. ಇನ್ಫ್ಯಾಕ್ಟ್ ಚಿಕ್ಕೋಡಿ ಟಿಕೆಟ್ ಅನ್ನ ಅವರಿಗೇನೋ ಕನ್ಫರ್ಮೇಶನ್ಸ್ ಆದ್ರೆ ಇವತ್ತು ಸಂಜೆ ಅಥವಾ ನಾಳೆ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.